ಜ್ಯೋತಿರ್ಗಮಯ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯ. ವೀಕ್ಷಕ ಬಂಧು ಪ್ರಭುಗಳಲ್ಲಿ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಇದನ್ನ ವಿಶೇಷವಾದಂಥ ಒಂದು ಮಾಹಿತಿಯನ್ನು ಕೊಡ್ತೇನೆ. ನಿಮ್ಮ ಮನೆಗಳಲ್ಲಿ ಎಲ್ಲರೂ ಸಹ ಒಂದು ದೇವರ ಕೋಣೆಗಳನ್ನ ನಿರ್ಮಾಣವನ್ನು ಮಾಡ್ಕೊಂಡಿರ್ತೀರಿ. ದೇವರ ಕೋಣೆ ಇಲ್ಲ ಅಂದ್ರೂ ಸಹ ಒಂದು ಒಂದು ಶೆಲ್ಫ್ ಅನ್ನಾದ್ರೂ ಮಾಡಿಕೊಂಡು ಅದರಲ್ಲಿ ಫೋಟೋವನ್ನು ಇಡುವುದನ್ನು ನೀವು ಅಭ್ಯಾಸವನ್ನು ಮಾಡ್ಕೊಂಡಿರ್ತೀರಿ. ಮೊದಲು ನಾವು ಮಾಡಬೇಕಾಗಿರುವಂಥದ್ದು ಏನಂದ್ರೆ, ನಮ್ಮ ಮನೆದೇವರ ಕಳಶ ಪ್ರತಿಷ್ಠಾಪನೆಗಳನ್ನು ಮಾಡ್ಕೊಳ್ಬೇಕು. ಅಥವಾ ಇಷ್ಟ ದೇವರ ಕಲಶ ಪ್ರತಿಷ್ಠಾಪನೆಯನ್ನು, ಇಲ್ಲ ನಾನು ಒಂದು ಮಹಾಲಕ್ಷ್ಮಿಯನ್ನ ಒಂದು ಕಳಶ ಪ್ರತಿಷ್ಠಾಪನೆಯನ್ನ ಮಾಡ್ಕೊಳ್ತೇನೆ ಅಂತ ಅಂದಾಗ ಪ್ರತಿಯೊಂದು ಮನೆಗಳಲ್ಲೂ ಸಹ ಇದನ್ನ ಮಾಡಬೇಕು. ನೋಡಿರ್ತೇನೆ, ಎಷ್ಟೋ ಮನೆಗಳ ಗೃಹ ಪ್ರವೇಶಗಳಿಗೆ ನಾನು ಹೋಗ್ತೇನೆ. ಅವ್ರು ಹೇಳ್ತಾರೆ, ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ನಾವು ಕಳಶ ಪ್ರತಿಷ್ಠಾಪನೆಗಳನ್ನು ಮಾಡುವಂತಹ ಅಭ್ಯಾಸ ಇಲ್ಲ, ಅಥವಾ ನಮಗೆ ಅದು ವಿಧಾನಗಳು ಗೊತ್ತಿಲ್ಲ, ನಮ್ಮಲ್ಲಿ ಯಾರು ಮೊದಲು ಮಾಡಿಲ್ಲ. ನೀವು ಒಂದನ್ನು ತಿಳ್ಕೊಳ್ಬೇಕಾಗ್ತದೆ. ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರಾದಿಗಳನ್ನು ಮಾಡಬೇಕಾದ್ರೆ ಭಗವಂತನನ್ನು ಯಾವ ರೀತಿ ಆವಾಹನೆ ಮಾಡ್ತೀವಿ ಅಂತ ಅಂದ್ರೆ, ಕಳಶದಲ್ಲಿ ಆವಾಹನೆಯನ್ನು ಮಾಡ್ತೀವಿ. ಅದಕ್ಕೆ ಭಗವಂತನ ಸಾಕ್ಷಾತ್ಕಾರವಾಗುತ್ತೆ, ಭಗವಂತ ಅಲ್ಲಿ ಆವಾಹನೆ ಆಗ್ತಾನೆ. ಅದನ್ನ ಬಿಟ್ಟು ನೀವು ಕೇವಲ ಫೋಟೋಸ್ಗಳನ್ನ ವಿಗ್ರಹಗಳನ್ನ ಮಾಡೋದು, ಅದು ಬೇರೆ ರೀತಿಯಾದಂತಹ ಒಂದು ಆರಾಧನೆಗಳಾಗತ್ತೆ. ನಿಮಗೆ ಸಂಪೂರ್ಣ ಪೂಜೆಗಳ ಫಲ ಸಿಗಬೇಕು ಅಂತ ಅಂದಾಗ ಮೊದಲು ನೀವು ಕಳಶ ಪ್ರತಿಷ್ಠಾಪನೆಗಳಿಂದಲೇ ಭಗವಂತನ ಧ್ಯಾನವನ್ನು ಮಾಡಬೇಕು. ಅದು ಒಂದು ಕಳಶದ ರೀತಿಯಲ್ಲಾಗಬಹುದು, ಮತ್ತೆ ಮತ್ತೊಂದು ನಿಮ್ಮ ನಿಮ್ಮ ವಿಚಾರಕ್ಕೆ ಬಿಟ್ಟಂತಹ ರೀತಿಯಲ್ಲಿ ಮಾಡಬಹುದು. ನಾನು ಹೇಳುವಂಥದ್ದು, ಕಳಶ ಪ್ರತಿಷ್ಠಾಪನೆಯನ್ನು ಹಾಗಾದ್ರೆ ಯಾಗ ಮಾಡಬೇಕು ಗುರುಗಳೇ ಅಂತಂದ್ರೆ, ನೀವು ವಾರಕ್ಕೆ ಒಂದು ಬಾರಿ ಕಳಶವನ್ನು ಬದಲಾಯಿಸುವ ರೀತಿಯಲ್ಲಿ ಒಂದು ಪ್ಲಾನ್ ಮಾಡ್ಕೊಳ್ಬೇಕು. ಅಂದ್ರೆ ಒಂದು ಗುರುವಾರವೋ, ಶುಕ್ರವಾರವೋ, ಶನಿವಾರವೋ, ಸೋಮವಾರವೋ ನಿಮಗೆ ಅತ್ಯಂತ ಪ್ರಿಯವಾಗಿರುವಂತಹ ವಾರ, ಅಥವಾ ನೀವು ಏನು ದೇವರ ಕಳಶ ಪ್ರತಿಷ್ಠಾಪನೆಯನ್ನು ಮಾಡ್ತೀವಲ್ಲ, ಲಕ್ಷ್ಮೀ ಪ್ರತಿಷ್ಠಾಪನೆ ಅಂತಂದ್ರೆ ಶುಕ್ರವಾರ, ವಿಷ್ಣು ಪ್ರತಿಷ್ಠಾಪನೆ ಅಂತ ಅಂದ್ರೆ ಶನಿವಾರ, ಅಥವಾ ಶಿವನ ಕಳಶ ಪ್ರತಿಷ್ಠಾಪನೆ ಅಂದ್ರೆ ಸೋಮವಾರ, ಅಥವಾ ಗುರು ರಾಯರ ಕಳಶ ಪ್ರತಿಷ್ಠಾಪನೆ ನಾನು ಮಾಡ್ತೀನಿ, ನಂಗೆ ಬಹಳ ಪ್ರೀತಿ ಅಂತ ಅಂದಾಗ ಗುರುವಾರ. ಇಂಥ ವಾರಗಳನ್ನು ನಾವು ಮಾಡಿಕೊಂಡು ವಾರವೂ ಕಳಶವನ್ನು ಬದಲಾಯಿಸಬೇಕು. ಬದಲಾಯಿಸಿದ ನಂತರದಲ್ಲಿ ಅದನ್ನು ಶುದ್ಧೀಕರಿಸಬೇಕು. ಕಳಶವನ್ನು ಹಾಗೆ ಇಡಬಾರ್ದು. ಇಡಬೇಕಾದ್ರೆ ನೀವು ಒಂದು ಅಕ್ಕಿಯನ್ನು ಅದರಲ್ಲಿಟ್ಟು, ಅದರ ಮೇಲೆ ಒಂದು ತಟ್ಟೆ ತಗೊಳ್ಳಿ, ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನಿಟ್ಟು, ಒಂದು ಕಳಶವನ್ನಿಟ್ಟು ಅದರೊಳಗಡೆ ನೀವೇನಾಗಬೇಕು ಅಂತ ಅಂದರೆ, ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು ಮತ್ತು ಶ್ರೀಗಂಧ ಇಷ್ಟನ್ನು ಹಾಕಿದ್ರೆ ನಿಮಗೆ ಪಂಚವಸ್ತುಗಳು ಸಿಗುತ್ತೆ. ನಿಮಗೆ ಅದನ್ನು ಹಾಕಬೇಕು. ಇನ್ನೂ ಸ್ವಲ್ಪ ನೀವು ಹಾಕ್ಬೋದು ಅಂತ ಅಂದರೆ ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಕಲ್ಸಕ್ಕರೆ ಇಷ್ಟನ್ನು ಹಾಕಿದ್ರೆ 9 ದ್ರವ್ಯಗಳಾಗುತ್ತೆ. ಅದನ್ನಿಟ್ಟ ನಂತರದಲ್ಲಿ ನೀವು ಆ ಕಳಶಕ್ಕೆ 5 ವಿಳ್ಯದೆಲೆಯನ್ನು ಇಡಬೇಕು. ನೀವು ಆ ವಿಳ್ಯದೆಲೆಯನ್ನು ನಾವು ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಿರ್ತೀವಿ. ನಾವು ಕಳಶ ಪ್ರತಿಷ್ಠಾಪನೆಗಳಲ್ಲಿ ಧರ್ಮಶಾಸ್ತ್ರ, ಆಗಮಶಾಸ್ತ್ರ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಬಿಂದಿಗೆ, ಒಂದು ಚೆಂಬನ್ನಿಡ್ತೀವಲ್ಲ, ಅದು ದೇಹದ ಆಕಾರ. ಅದ್ರ ಮೇಲೆ ಸಾಧ್ಯವಾದ ನಾವು ದಾರಗಳನ್ನ ಸುತ್ತಿರ್ತೀವಿ. ನಿಮ್ಗೆ ದಾರ ಸುತ್ತಿರ್ಕ ಆಗೋದಿಲ್ಲ. ಅದು ಮನುಷ್ಯನ ದೇಹದ ನರನಾಡಿಗಳು ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತೆ. ಅದಕ್ಕೊಂದು ನಾವು ಬಟ್ಟೆಯನ್ನ ಹೊಡಿಸ್ತೀವಿ. ಅದು ಮೇಲಿನ ಹೊದಿಕೆ ಅಂತ ನಾವು ಹೇಳ್ತಿರ್ತೀವಿ, ಅಂದ್ರೆ ಚರ್ಮದ ಹೊದಿಕೆ ಅಂತ ಹೇಳ್ತಿರ್ತೀವಿ. ಅದಕ್ಕೆ ಮತ್ತೆ ಅಲಂಕಾರಗಳನ್ನ ಮಾಡ್ತೀವಿ. ಅಲಂಕಾರ ಮಾಡುವಂಥದ್ದು ವಸ್ತ್ರ ಅಲಂಕಾರಗಳನ್ನು ಮಾಡ್ತೀವಿ, ಹೂಗಳನ್ನು ಅಲಂಕಾರಗಳನ್ನು ಮಾಡ್ತೀವಿ, ಅದನ್ನ ಹಾಕ್ತೀವಿ. ಅದರೊಳಗಡೆ ನೀರನ್ನು ಹಾಕಿರ್ತೀವಿ, ಮತ್ತೆ ದ್ರವ್ಯಗಳನ್ನು ಹಾಕ್ತೀವಿ. ದೇಹದಲ್ಲಿರುವಂಥ ಅಂಗಾಂಗಗಳನ್ನ ಅದನ್ನ ಹೋಲುತ್ತೆ. ಮತ್ತೆ ವಿಳ್ಯದೆಲೆಯನ್ನು ಅಥವಾ ಮಾವಿನ ಸೊಪ್ಪನ್ನು ಇಡ್ತೀವಿ. ಅದಕ್ಕೆ ನಮಗೆ ಅಂದ್ರೆ ನಮಗೆ ಕೇಶಗಳು, ಅಂದ್ರೆ ನಮಗೆ ನಾವು ಏನು ಕೂದಲು ಅಂತ ಹೇಳ್ತೀವಿ, ಕೇಶಗಳನ್ನ ಅದನ್ನು ಹೋಲುತ್ತೆ. ಮತ್ತೆ ತೆಂಗಿನಕಾಯಿ ಇಡ್ತೀವಲ್ಲ, ಅದು ನಮಗೆ ಶಿರಸ್ಸನ್ನ ಹೋಲುತ್ತೆ. ಇದಕ್ಕಿಟ್ಟ ನಂತರದಲ್ಲಿಯೇ ಪರಿಪೂರ್ಣವಾದಂತಹ ಕಳಶದಲ್ಲಿ ಭಗವಂತನ ಮೂರ್ತಿ ಸಾಕಾರವಾಗುತ್ತೆ, ಅಲ್ಲಿಂದ ಪ್ರತಿಷ್ಠಾಪನೆಗೊಳ್ಳುತ್ತೆ. ಈ ರೀತಿಯಲ್ಲಿ ಮಾಡಿದಾಗಲೇ ನಮಗೆ ಭಗವಂತನ ಪೂರ್ಣವಾದಂತಹ ಪೂಜಾ ಫಲಗಳು ಸಿಗಲಿಕ್ಕೆ ಸಾಧ್ಯವಾಗುತ್ತೆ. ಇದನ್ನ ನೀವು ಒಮ್ಮೆಬಾದ್ರೂ ನೀವು ಇದನ್ನ ಒಂದು ಬಾರಿ ಅಭ್ಯಾಸ ಮಾಡಿ, ಅನಂತರ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಒಂದು ಬಾರಿ ನೀವು ಪ್ರಯತ್ನ ಪಟ್ಟರೆ ಸಾಕು, ನೀವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತೀರಿ. ಇದರಿಂದ ನಿಮಗೆ ಬಹಳ ಫಲಪ್ರದವಾಗುತ್ತೆ. ಇದರಿಂದ ನಿಮಗೆ ಬಹಳವಾದಂಥ ಉಪಯೋಗಗಳು ಬರುತ್ತೆ. ಮನಸ್ಸಿಗೆ ಬಹಳ ನೆಮ್ಮದಿ ಸಿಗುತ್ತೆ. ಜೊತೆಯಲ್ಲಿ ಕೌಟುಂಬಿಕ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ ನಿಮಗೆ. ಜೊತೆಯಲ್ಲಿ ನಿಮಗೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ. ಭಗವಂತನನ್ನ ಪೂಜೆ ಮಾಡಿದಂತಹ ಪೂಜೆ ಮಾಡಿದಂತಹ ಸಂತೃಪ್ತಿ ಅಂತೂ ಖಂಡಿತವಾಗಿ ನಿಮಗೆ ಇದರಿಂದ ಸಿಗುತ್ತೆ ಅಂತ ಹೇಳ್ತಾ, ನೀವೆಲ್ಲರೂ ಸಹ ಇದನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇನೆ. ಭಗವಂತ ನಿಮ್ಮೆಲ್ಲರಿಗೂ ಸಹ
ಜ್ಯೋತಿರ್ಗಮಯ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.